ಗ್ಯಾರಂಟಿ ವಿಚಾರ, ಗ್ಯಾರಂಟಿ ಪಂಚ ಗ್ಯಾರಂಟಿಗಳನ್ನು ಕೊಟ್ಟು ಆ ಭರವಸೆಯನ್ನು ಕೊಟ್ಟು ಅಧಿಕಾರಕ್ಕೆ ಬಂದಿರುವಂತಹ ಕಾಂಗ್ರೆಸ್ನವರು ಆ ಮೂಲಕ ಶಾಸಕರ ಆಯ್ಕೆಯಾಗಿ ಬಂದಿದ್ರು ಕೂಡ ಅದೇ ಶಾಸಕರಿಗೆ ಈಗ ಗ್ಯಾರಂಟಿಗಳೇ ತಲೆಬಿಸಿಯನ್ನು ತಂದಿಟ್ಟಿವೆ. ಹೀಗೆ ಕಾರಣ ಈ ಗ್ಯಾರಂಟಿಗಳಿಂದಾಗಿ ತಮ್ಮ ಕ್ಷೇತ್ರದಲ್ಲಿ ಯಾವುದೇ ಕೆಲಸ ಆಗ್ತಾ ಇಲ್ಲ. ಹೇಗಿದೆ ಗ್ಯಾರಂಟಿ ಗೊಂದಲ ಅನ್ನೋದು ನಿಮಗೆ ಮೊದಲಿಗೆ ಹೇಳ್ತೀನಿ. ಬಹಳ ಮುಖ್ಯವಾಗಿ ಶಾಸಕ ಗವಿಯಪ್ಪ ಅವರು ಆಡಿರುವಂತಹ ಮಾತು, ಗ್ಯಾರಂಟಿಗಳಿಗೆ ದುಡ್ಡು ಹೊಲಿಸೋದಕ್ಕೆ ಶಾಸಕರ ಅನುದಾನಕ್ಕೆ ಬ್ರೇಕ್ ಹಾಕಲಾಗ್ತಾ ಇದೆ ಅನ್ನುವಂಥದ್ದು ಶಾಸಕರ ಬಹಳ ಮುಖ್ಯವಾದಂಥ ಆಕ್ಷೇಪಕ್ಕೆ ಕಾರಣ ಆಗಿದೆ. ಅನುದಾನ ಕಟ್ ಆಗಿರೋದ್ರಿಂದಲೇ ಅಭಿವೃದ್ಧಿ ಕೆಲಸಗಳು ಆಗ್ತಿಲ್ವಾ ಅನ್ನುವಂಥ ಅನುಮಾನ ಸಹಜವಾಗಿಯೇ ಮೂಡ್ತಾ ಇರುವಂಥದ್ದು ಶಾಸಕರ ಮಾತುಗಳಿಂದ ಇದು ವ್ಯಕ್ತವಾಗ್ತಾ ಇದೆ. ಮತ್ತು ವಿಶೇಷವಾಗಿ ಸರ್ಕಾರದ ಶಾಸಕರಿಂದಲೂ ಕೂಡ ಪ್ರತಿಪಕ್ಷಗಳ ಶಾಸಕರಿಂದಲೂ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಆಡಳಿತ ಪಕ್ಷದ ಶಾಸಕರು ಹಾಗೂ ಪ್ರತಿಪಕ್ಷಗಳ ಶಾಸಕರು ಎಲ್ಲರೂ ಕೂಡ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ನಮಗೆ ದುಡ್ಡು ಬರ್ತಾ ಇಲ್ಲ ಅಂತೇಳಿ ಸರ್ಕಾರದ ವಿರುದ್ಧ ಪದೇ ಪದೇ ಅಸಮಾಧಾನವನ್ನು ಶಾಸಕರು ಹೊರಹಾಕ್ತಾ ಇದ್ದಾರೆ. ಇದರಲ್ಲಿ ಶಾಸಕ ಗವಿಯಪ್ಪ ಅವರ ಅಸಮಾಧಾನ ಬಹಳ ಮುಖ್ಯವಾಗಿ ನಾವು ಮೆನ್ಷನ್ ಮಾಡಲೇಬೇಕು. ಇದು ಎರಡನೇ ಬಾರಿ ಅವರು ಈ ರೀತಿಯಾದಂತಹ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಹೊಸಪೇಟೆಯ ಕಾಂಗ್ರೆಸ್ ಶಾಸಕ ಗವಿಯಪ್ಪ, ವಿಜಯನಗರ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಗವಿಯಪ್ಪ ಎರಡನೇ ಬಾರಿಗೆ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಗವಿಯಪ್ಪ ಅವರು ಈ ಗ್ಯಾರಂಟಿ ವಿಚಾರದಲ್ಲಿ ಹೇಳಿದ್ದೇನು ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಇವಾಗ ಏನಂದರೆ ಈ ಗ್ಯಾರಂಟಿ ಸ್ಕೀಮ್ಸ್ ಇರೋದ್ರಿಂದ ಸ್ವಲ್ಪ ಮನೆಗಳು ಕೊಡೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ. ಇವಾಗ ಅದೇ ನಾವು ಮುಖ್ಯಮಂತ್ರಿಗಳು ಕೇಳ್ತಾ ಇದ್ವಿ, ಸ್ವಲ್ಪ 2-3 ಈ ಗಾಡಿನಲ್ಲಿ ಅಡ್ಡಾಡೋದು, ಸ್ವಲ್ಪ ಯಾವ 1-2 ಯಾವ ಬೇಕಾಗಿಲ್ಲ ಅಂತ ತೆಗೆದುಬಿಟ್ಟು ಮನೆಗಳು ಕೊಡ್ರಿ ಅಂತ ಹೇಳ್ಬಿಟ್ಟು ಕೇಳಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ ಅಂತ ಮುಖ್ಯಮಂತ್ರಿಗಳು ಅವರು ತೀರ್ಮಾನ ಅವ್ರ ಮೇಲೆ ಬಿಟ್ಟಿದ್ದು, ಅವ್ರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವು ಭದ್ರವಾಗಿರ್ತೀವಿ. ನಾವು ಕೂಡ ನಿಮಗೆ ಸಾಧ್ಯ ಆದಷ್ಟು ಏನೋ ಒಂದು ಪರಾಯ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಈ ವರ್ಷ ಕೂಡ ಒಂದು 40,000 ಕೋಟಿ ಬೇರೆ ಕಡೆಯಿಂದ ಅರೇಂಜ್ಮೆಂಟ್ ಮಾಡಿ ಈ ಡೆವಲಪ್ಮೆಂಟ್ ಮಾಡಬೇಕನ್ನೋದೇ ಒಂದು ಯೋಚನೆ ಇಟ್ಕೊಂಡು ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಹಾಗಾಗಿ ಅವ್ರ ಜೊತೆಗೆ ನಾವು ಸಾಥ್ ಕೊಡೋಣ ಎಲ್ಲರೂ ಕೂಡಿ. ಹೀಗೆ ಗವಿಯಪ್ಪ ಅವರು ತಮ್ಮ ಸಮಸ್ಯೆಯನ್ನು ಹೇಳ್ಕೊಂಡಿದ್ದಾರೆ. ಮನೆಗಳನ್ನು ಕೊಡೋದಕ್ಕೆ ಆಗ್ತಾ ಇಲ್ಲ ಅಂತೇಳಿ ಬಹುತೇಕ ಇದು ಆಶ್ರಯ ಮನೆಗಳಿಗೆ ಸಂಬಂಧಪಟ್ಟಂತೆ ಅವರು ಈ ಮಾತುಗಳನ್ನು ಹೇಳಿದ್ದಾರೆ. ಆದರೆ ಗವಿಯಪ್ಪ ಹಿಂಗೆ ಕೇಳ್ತಾ ಇದ್ದಂತೆಯೇ DCM ಸಿಟ್ಟಿಗೆದ್ದಿದ್ದಾರೆ. ಶಾಸಕ ಗವಿಯಪ್ಪ ಅವರ ಮಾತಿನಿಂದ ಸಿಟ್ಟಿಗೆದ್ದಿದ್ದಾರೆ DCM DK ಶಿವಕುಮಾರ್ ಅವರು. KPCC ಅಧ್ಯಕ್ಷರು ಸಿಟ್ಟಾಗಿದ್ದಾರೆ. ಯಾಕಂದರೆ ಈ ಪಂಚ ಗ್ಯಾರಂಟಿಗಳು DK ಶಿವಕುಮಾರ್ ಅವರ ನಾಯಕತ್ವದಲ್ಲಿ ಕಾಂಗ್ರೆಸ್ ಗೆಲ್ಲೋದಕ್ಕೆ ಬಹಳ ಮುಖ್ಯವಾದಂತಹ ಪಾತ್ರವನ್ನು ನಿಭಾಯಿಸಿದ್ದಾವೆ. ಇದೇ ಕಾರಣಕ್ಕೆ ಯಾವುದೇ ಶಾಸಕರು ಗ್ಯಾರಂಟಿ ವಿರುದ್ಧ ಹೇಳಿಕೆ ನೀಡಬಾರ್ದು ಅನ್ನುವಂಥ ತಾಕೀತನ್ನು ಅವರು ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಬಜೆಟ್ನಲ್ಲೂ ಗ್ಯಾರಂಟಿಗೆ ಹಣ ಮೀಸಲಿಟ್ಟಿರುವುದಾಗಿ ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಇದಕ್ಕಾಗಿ ನಾವು 52,000 ಕೋಟಿ ರೂಪಾಯಿನ ನಾವು ಮೀಸಲಿಟ್ಟಿದ್ದೀವಿ, ಹೀಗಾಗಿ ಹಣಕಾಸಿನ ಯಾವುದೇ ತೊಂದರೆ ಇಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಹೀಗಾಗಿ ವಿಜಯನಗರ ಶಾಸಕ ಗವಿಯಪ್ಪ ಅವರಿಗೆ ನೋಟಿಸ್ ಕೊಡುತ್ತಾ ಕಾಂಗ್ರೆಸ್ ಅನ್ನೋದರ ಬಗ್ಗೆಯೂ ಕೂಡ ಅನುಮಾನ ಇದ್ದೇ ಇದೆ. ವಿಜಯನಗರ ಕ್ಷೇತ್ರ ಶಾಸಕರಾಗಿರುವ ಗವಿಯಪ್ಪ ಅವರಿಗೆ ನೋಟಿಸನ್ನು ಕೊಡ್ತಾರಾ ಕಾಂಗ್ರೆಸ್ ನಾಯಕರುಗಳು? ಕಾಂಗ್ರೆಸ್ ಶಾಸಕರು ಇನ್ನೆಂದೂ ಗ್ಯಾರಂಟಿ ವಿರುದ್ಧ ಮಾತಾಡದಂತೆ ಕ್ರಮ ಕೈಗೊಳ್ಳುವಂತಹ ವ್ಯವಸ್ಥೆಯನ್ನು ಕೂಡ ಮಾಡಿಸ್ತಾರಾ ಅನ್ನುವಂತಹ ಅನುಮಾನವೂ ಕೂಡ ಬರ್ತಾ ಇದೆ. DK ಶಿವಕುಮಾರ್ ಏನು ಹೇಳಿದ್ದಾರೆ ಅನ್ನೋದು ನಿಮಗೆ ತೋರಿಸ್ತೀನಿ. ನೋಡಿ, ನನಗೆ ಗ್ಯಾರಂಟಿ ನಿಲ್ಲಿಸಿ ಅಂತ ಹೇಳಿದ್ದಾರೆ ಅನ್ನೋದು ನಂಬಿಕೆ ಇಲ್ಲ, ನನಗೆ ಹೇಳಕ್ಕಾಗಲ್ಲ. ಬಟ್ ಇಫ್ ಯು ಹಸ್ ಡನ್, ಐ ವಿಲ್ ಆಸ್ಕ್ ಹಿಮ್ ಟು ಮೇಕ್ ಎನ್ ಎಕ್ಸ್ಪ್ಲೇಷನ್. ಯಾವ ಗ್ಯಾರಂಟಿನೂ ನೋ ಕ್ವಶನ್ ಆಫ್ ಚೇಂಜಿಂಗ್, ನೋ ಕ್ವಶನ್ ಆಫ್ ವಿಡ್ರಾಯಿಂಗ್. ಇಟ್ ವಿಲ್ ಕಂಟಿನ್ಯೂ, ಫರ್ದರ್ ಕಂಟಿನ್ಯೂ. ಒಂದು ಕ್ಷೇತ್ರಕ್ಕೆ 250 ಕೋಟಿ ಹೋಗ್ತಾ ಇದೆ, ಗೊತ್ತಿದೆ ನಿಮಗೆ? 56,000 ಕೋಟಿ 225 ಕ್ಷೇತ್ರಕ್ಕೆ ಲೆಕ್ಕ ಹಾಕೊಂಡ್ರೆ 250 ಕೋಟಿ ವರ್ಷಕ್ಕೆ ಹೋಗ್ತಾ ಇದೆ. ಅದು ಅಭಿವೃದ್ಧಿ ಅಲ್ವಾ? ಅದು ಅವ್ರ ವೈಯಕ್ತಿಕವಾದ ಡೆವಲಪ್ಮೆಂಟ್ ಅಲ್ವಾ? ಸಾಮಾಜಿಕವಾದಂಥ ಡೆವಲಪ್ಮೆಂಟ್ ಅಲ್ವಾ? ಏನಿಲ್ಲ, ಅವ್ರು ಏನು ಕೇಳ್ತಾ ಇದ್ದಾರೆ ಡೆವಲಪ್ಮೆಂಟ್ ಅದನ್ನು ಕೊಡ್ತಾ ಇದೀವಿ. ಡೆವಲಪ್ಮೆಂಟ್ ದುಡ್ಡಿಲ್ಲ ಅಂತಲ್ಲ, ಯಾರು ಹೇಳಿ ದುಡ್ಡಿಲ್ಲ ಅಂತ? ಎಲ್ಲ ನೋಡಿ ಸುಳ್ಳು. ನಾವು ಅವ್ರಿಗೆ ಪಾಪ ಮಾಹಿತಿ ಇಲ್ಲ ಅಂತ ಕಾಣ್ತದೆ, ಮಾಹಿತಿ ನಾವು ಮಾಡ್ತೀವಿ. ನೋ ಕ್ವಶನ್, ನೋ MLA ಶುಡ್ ಸ್ಪೀಕ್ ಆನ್ ದಟ್. ಇಫ್ ದಟ್ ಇಸ್ ದ ಕೇಸ್, ವಿ ಆರ್ ಗೋಯಿಂಗ್ ಟು ಟೇಕ್ ಎ ಡಿಸಿಷನ್. ಹೀಗೆ ಯಾವ ಶಾಸಕರು ಇದರ ಬಗ್ಗೆ ಮಾತಾಡುವಾಗಿಲ್ಲ ಅಂತೇಳಿ DK ಶಿವಕುಮಾರ್ ಒಂದು ಲೆಕ್ಕ ಕೊಟ್ಟಿದ್ದಾರೆ. 250 ಕೋಟಿ ರೂಪಾಯಿಯಷ್ಟು ಹೋಗ್ತಾ ಇದೆ ಅಂತೇಳಿ. ಬಹುಶಃ ಕರ್ನಾಟಕದ ರಾಜ್ಯದ ಜನ ಮರೆತಿರೋದಕ್ಕೆ ಚಾನ್ಸೇ ಇಲ್ಲ ಅಂತ ನಾನು ಅಂದ್ಕೊಳ್ತೀನಿ. 2018ರಲ್ಲಿ ಸಿದ್ದರಾಮಯ್ಯನವರು 5 ವರ್ಷ ಕಂಪ್ಲೀಟ್ ಮಾಡಿದಾಗ ಇಡೀ 1 ತಿಂಗಳು ರಾಜ್ಯ ಪ್ರವಾಸವನ್ನು ಮಾಡ್ತಾರೆ. ಒಂದು ಯಾತ್ರೆಯನ್ನು ಹೋಗಿದ್ರು, ಜನಸಂಕಲ್ಪ ಯಾತ್ರೆ ಅನ್ನುವಂಥ ಹೆಸರಿನಲ್ಲೇನೋ ಅವರು ಹೋಗಿದ್ರು. ಆ ಯಾತ್ರೆಯ ಹೆಸರು ಅದಾಗಿತ್ತು. ಅಲ್ಲಿ ಸಿದ್ದರಾಮಯ್ಯನವರು ಪ್ರತಿ ಕ್ಷೇತ್ರದಲ್ಲಿ ನೋಡಿ, ನಾನು 2,500 ಕೋಟಿ ರೂಪಾಯಿ ಕೊಟ್ಟಿದ್ದೀನಿ, ಇಲ್ಲಿ 3,000 ಕೋಟಿ ರೂಪಾಯಿ ಕೊಟ್ಟಿದ್ದೀನಿ, ಶಿರಹಟ್ಟಿಗೆ ಅತಿ ಹೆಚ್ಚು ಕೊಟ್ಟಿದ್ದೀನಿ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಓಡಾಡ್ತಾ ಇದ್ರು. 2,500 ಕೋಟಿ, 2,000 ಕೋಟಿಯಿಂದ 2,500 ಕೋಟಿ.
ಡಿ.ಕೆ. ಶಿವಕುಮಾರ್ ಕೊಟ್ಟಿರುವ ಲೆಕ್ಕದ ಪ್ರಕಾರ 250 ಕೋಟಿ ರೂಪಾಯಿನ 1 ವರ್ಷಕ್ಕೆ ಕೊಟ್ಟರು. ಇಡೀ 5 ವರ್ಷದಲ್ಲಿ ಇವರಿಗೆ ಕೊಡೋದಕ್ಕೆ ಆಗುವಂಥದ್ದು 1250 ಕೋಟಿ ರೂಪಾಯಿ ಮಾತ್ರ. ಅಂದರೆ 2018ರಲ್ಲಿ ನೀವು ಕೊಟ್ಟಿದ್ದಂಥ 2,500 ಕೋಟಿಯ ಅರ್ಧದಷ್ಟು ಹಣ ಮಾತ್ರ ಈಗ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇರುವಂಥದ್ದು ಅನ್ನೋಂಥದ್ದು DCM ಅವರ ಮಾತಿಂದ ಗೊತ್ತಾಗುತ್ತೆ. ಆದರೆ ನಿಜಕ್ಕೂ 250 ಕೋಟಿ ರೂಪಾಯಿ ಹೋಗ್ತಿದೆಯಾ? ಇದರ ಬಗ್ಗೆಯೂ ಕೂಡ ಅನುಮಾನ ಇದ್ದೇ ಇದೆ. ಇದೇ ಕಾರಣಕ್ಕಾಗಿ ಶಾಸಕರ ಈ ಅಸಮಾಧಾನ ಗೋಚರ ಆಗ್ತಾ ಇರುತ್ತೆ. ಯಾವ ಕಾರಣಕ್ಕಾಗಿ ಅನ್ನೋದನ್ನು ನಿಮಗೆ ಹೇಳ್ತೀನಿ. ಅದನ್ನು ಶಾಸಕರ ಸಿಟ್ಟಾಗಿರುವಂಥದ್ದು ಯಾವ ಕಾರಣಕ್ಕಾಗಿ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೇಬೇಕು. ಅಧಿಕಾರಕ್ಕೆ ಬರೋದಕ್ಕೆ ಹಲವು ಆಶ್ವಾಸನೆಗಳನ್ನು ಶಾಸಕರು ನೀಡ್ತಾರೆ. ಅಂದರೆ ಅವರು ಅಭ್ಯರ್ಥಿಗಳಾಗಿದ್ದ ಸಂದರ್ಭದಲ್ಲಿ ಇಡೀ ರಾಜ್ಯಕ್ಕೊಂದು ಪ್ರಣಾಳಿಕೆಯನ್ನು ಪಕ್ಷ ಬಿಡ್ಬೋದು, ಗ್ಯಾರಂಟಿಗಳನ್ನು ಪಕ್ಷ ಘೋಷಣೆ ಮಾಡ್ಬೋದು. ಆದರೆ ಆಯಾ ಅಭ್ಯರ್ಥಿ ತನ್ನ ಕ್ಷೇತ್ರದಲ್ಲಿ ಒಂದು ದೊಡ್ಡ ಹೋಬಳಿಯಲ್ಲಿ, ಒಂದು ದೊಡ್ಡ ಹಳ್ಳಿಯಲ್ಲಿ, ಇನ್ನೊಂದು ಯಾವುದೋ ಗ್ರಾಮದ ಸೇತುವೆ ವಿಚಾರದಲ್ಲಿ, ಮತ್ತಿನ್ಯಾವುದೋ ನೀರಾವರಿ ವಿಚಾರದಲ್ಲಿ, ಹೀಗೆ ಕೇವಲ ಪಕ್ಷದ ಪ್ರಣಾಳಿಕೆ ಮಾತ್ರ ಅಲ್ಲದೆ ಕ್ಷೇತ್ರವಾರು ಭರವಸೆಗಳ ಮಹಾಪೂರವನ್ನೇ ಅಭ್ಯರ್ಥಿಗಳಾಗಿದ್ದಾಗ ಅವರು ಕೊಟ್ಟಿರ್ತಾರೆ. ನಂತರ ಆರಿಸಿ ಬರ್ತಾರೆ. ಆರಿಸಿ ಬಂದಾಗಲೇ ಇರುವಂಥದ್ದು ಸ್ಥಳೀಯ ಸಮಸ್ಯೆಗಳನ್ನು ಬಗೆಹರಿಸುವುದಾಗಿ ಚುನಾವಣೆ ವೇಳೆ ಮಾಡಿದಂಥ ವಾಗ್ದಾನ ಇದೆಯಲ್ಲ, ಆ ವಾಗ್ದಾನ ಅವರನ್ನು ಬೆನ್ನಟ್ಟಿ ಬರೋದಕ್ಕೆ ಶುರುವಾಗುತ್ತೆ ಗೆದ್ದ ತಕ್ಷಣವೇ. ಅದು ಆಡಳಿತ ಪಕ್ಷದಲ್ಲಿ ಇದ್ದಾಗ, ತಮ್ಮದೇ ಸರ್ಕಾರ ಇದ್ದಾಗ ಕೊಟ್ಟಂಥ ಭರವಸೆಯನ್ನು ಈಡೇರಿಸಲಾಗದೇ ಇದ್ದರೆ ಅದಕ್ಕಿಂತ ಫಜೀತಿ ಶಾಸಕನಾದವನಿಗೆ ಬೇರೆನೇನೂ ಇರುವುದಿಲ್ಲ. ಯಾಕೆಂದರೆ ಪ್ರತಿನಿತ್ಯ ಕೇಳ್ತಾರೆ, ಪ್ರತಿ ಊರಿನಲ್ಲಿ ಕೇಳ್ತಾರೆ, ಈ ಶಾಸಕರಿಂದ ಏನೂ ಕೆಲಸ ಆಗ್ತಿಲ್ಲ ಅಂತ ಹೇಳ್ತಾರೆ. ಈ ರೀತಿಯಾದಂತಹ ಪರಿಸ್ಥಿತಿಯನ್ನು ಬಹುಶಃ ಗವಿಯಪ್ಪ ಅವರು ಕೂಡ ಎದುರಿಸ್ತಾ ಇದ್ದಾರೆ. ಇದೇ ಕಾರಣಕ್ಕೆ ಅವರು ಅಂತಹ ಮಾತುಗಳನ್ನು ಹೇಳಿರ್ತಾರೆ. ದೀರ್ಘಕಾಲದಿಂದ ನೆನೆಗುದಿಗೆ ಬಿದ್ದಿರುವಂತಹ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳೋದಕ್ಕೂ ಕೂಡ ಈಗ ಸಾಧ್ಯ ಆಗ್ತಾ ಇಲ್ಲ. ಇದರಿಂದಾಗಿ ಅಂದರೆ ನಾನಾಗಲೇ ಹೇಳಿದಾಗೇ ಯಾವುದೋ ಒಂದು ಹಳ್ಳಿಯಲ್ಲಿ ಯಾವುದೋ ಒಂದು ಕೆಲಸವನ್ನು ಮಾಡ್ತೀವಿ ಅಂತ ಹೇಳಿರ್ತಾರೆ, ದೊಡ್ಡ ಊರುಗಳಲ್ಲಿ ಇಷ್ಟು ಮನೆಯನ್ನು ಕಟ್ಟಿಸ್ಕೊಡ್ತೀವಿ ಅಂತ ಹೇಳಿರ್ತಾರೆ, ಸಂಪರ್ಕ ಸೇತುವೆಯನ್ನು ಕಟ್ಟಿಸ್ಕೊಡ್ತೀವಿ ಅಂತ ಹೇಳಿರ್ತಾರೆ, ರಸ್ತೆಗಳಿಗೆ ಡಾಂಬರೀಕರಣ ಮಾಡ್ತೀವಿ, ಅಗಲೀಕರಣ ಮಾಡ್ತೀವಿ, ದೇವಸ್ಥಾನದ ಅಭಿವೃದ್ಧಿಗೆ ಹೀಗೆಲ್ಲ ಯೋಜನೆ ರೂಪಿಸ್ತೀವಿ, ಈ ರೀತಿಯ ಅನೇಕ ಭರವಸೆಗಳನ್ನು ಕೊಟ್ಟಿರ್ತಾರೆ. ಇದು ಈಗ ಸಾಧ್ಯ ಆಗ್ತಾ ಇಲ್ಲ. ಬಡವರಿಗೆ ಮನೆ ಹಂಚಿಕೆಯಂತಹ ಯೋಜನೆಗಳ ವಿಚಾರದಲ್ಲೂ ಕೂಡ ವಿಳಂಬ ಆಗ್ತಾ ಇರುವಂಥದ್ದು ಅವರ ಮಾತಿನಲ್ಲಿ ಸ್ಪಷ್ಟವಾಗಿತ್ತು. ಅವರು ಹೇಳಿದ್ದಾರೆ, ಮನೆ ಕೊಡೋದಕ್ಕೆ ಇದರಿಂದಾಗಿ ಆಗ್ತಾ ಇಲ್ಲ, ಹೀಗಾಗಿ ಶಕ್ತಿ ಯೋಜನೆ ಅಂತ 1-2-3 ಯೋಜನೆಗಳನ್ನು ನಿಲ್ಲಿಸೋದು ಸೂಕ್ತ, ಇದನ್ನು ನಾವು ಮುಖ್ಯಮಂತ್ರಿಯವರ ಗಮನಕ್ಕೆ ತರೋಣ, ಅಭಿವೃದ್ಧಿ ಮಾಡಬೇಕು ಅನ್ನೋಂಥ ಆಸೆ ಅವರಿಗೂ ಕೂಡ ಇದೆ. ಕ್ಷೇತ್ರಗಳಲ್ಲಿ ರಸ್ತೆ, ನೀರಾವರಿ ಯೋಜನೆಗಳಿಗೂ ಕೂಡ ಅನುದಾನ ಸಿಗ್ತಾ ಇಲ್ಲ. ಇದು ಬಹಳ ಮುಖ್ಯವಾಗಿ ಗ್ರಾಮಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡುವಂಥದ್ದು ಇರ್ಬೋದು. ಇಂಥ ಅನೇಕ ಯೋಜನೆಗಳನ್ನು ಕೈಗೆತ್ತಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. DCM ಹೇಳಿರುವಂಥ 250 ಕೋಟಿ ರೂಪಾಯಿ ನಿಜಕ್ಕೂ ಎಲ್ಲ ಕ್ಷೇತ್ರಗಳಿಗೆ ಸಿಗ್ತಿದೆ ಅಂತ ಹೇಳಿದರೆ ಖಂಡಿತವಾಗಲೂ ಕರ್ನಾಟಕದ ಎಲ್ಲ ಕ್ಷೇತ್ರಗಳಲ್ಲಿ ದೊಡ್ಡ ಮಟ್ಟದ ಅಭಿವೃದ್ಧಿ ಕೆಲಸಗಳನ್ನು ಮಾಡೋದಕ್ಕೆ ಸಾಧ್ಯ ಇದೆ. ಯಾಕೆಂದರೆ 250 ಕೋಟಿ ರೂಪಾಯಿ ಅನ್ನೋದು ಕಡಿಮೆ ಅಮೌಂಟ್ ಅಲ್ಲ. ಆದರೆ ನಿಜಕ್ಕೂ ಅದನ್ನು ಕ್ಷೇತ್ರವಾರು ಅಷ್ಟು ಕೊಡ್ತಾ ಇಲ್ಲ. DCM ಅವರು ಹೇಳ್ತಾ ಇರುವಂಥ 250 ಕೋಟಿ ಇದೆಯಲ್ಲ, ಇದು ಬೇರೆ ಬೇರೆ ಕಾಮಗಾರಿಗಳ ಮೂಲಕವಾಗಿ ಬರ್ತಾ ಇದೆ. ಅಂದರೆ ದೊಡ್ಡ ದೊಡ್ಡ ಯೋಜನೆಗಳು. ಉದಾಹರಣೆಗೆ ನೀರಾವರಿ ಇಲಾಖೆಯನ್ನು ನಿರ್ವಹಿಸ್ತಾ ಇರುವಂತಹ ಉಪಮುಖ್ಯಮಂತ್ರಿಯವರು ಅವರ ಇಲಾಖೆಯಲ್ಲಿ ಪಡೆದಿರುವಂತಹ ಯೋಜನೆಗಳನ್ನು ಕೊಡ್ತಾರೆ. ಆದರೆ ಅದು ಎಲ್ಲ ಕ್ಷೇತ್ರಕ್ಕೂ ಸಿಗುತ್ತಾ? ಸಿಗೋದಿಲ್ಲ. ಆಯ್ದ ಕ್ಷೇತ್ರಗಳಿಗೆ ಮಾತ್ರ ಹೋಗ್ತವೆ. ಪ್ರತಿಪಕ್ಷದ ಶಾಸಕರಿಗಿಂತಲೂ ಕೂಡ ಆಡಳಿತ ಪಕ್ಷದ ಶಾಸಕರ ಮೇಲೆ ಈಗ ಜನರಿಂದ ವಿಪರೀತ ಒತ್ತಡ ಇರುತ್ತೆ. ಇದರ ಪರಿಣಾಮವಾಗಿಯೇ ಗವಿಯಪ್ಪನಂತವರು ಮಾತನಾಡ್ತಾ ಇದ್ದಾರೆ. ಈ ವಿಚಾರದಲ್ಲಿ ಗವಿಯಪ್ಪ ಅವರ ಮಾತಿನ ನಂತರ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಮಾತನಾಡಿದ್ದಾರೆ. ಇದು ಬರೀ ಗವಿಯಪ್ಪ ಅವ್ರದ್ದು ವಿಚಾರ ಅಲ್ಲ, ಬಹುತೇಕವಾಗಿ ಎಲ್ಲ 224 ಜನ ಶಾಸಕರದು ಮಂತ್ರಿಗಳದ್ದು ಇದೆ. ಅದು ಆಡಳಿತ ಪಕ್ಷ ಶಾಸಕರು ಇದನ್ನ ಹೆಚ್ಚು ತಮ್ಮ ಪಕ್ಷದ ವೇದಿಕೆಯಲ್ಲಿ ಲೆಜಿಸ್ಲೇಚರ್ ಪಾಟೀಲ್ ಈಗಾಗಲೇ ಹೇಳಿದ್ದಾರೆ. ಗವಿಯಪ್ಪರು ಅಷ್ಟೇ ಅಲ್ಲ, ಪ್ರತಿಯೊಬ್ಬ ಕಾಂಗ್ರೆಸ್ಸಿನ ಶಾಸಕರ ಒಂದು ಭಾವನೆ, ಅನಿಸಿಕೆ ಇದೆ.